ಹಾಯ್ ಎಲ್ರಿಗೂ ನಮಸ್ಕಾರ. ಮಿಸ್ಟ್ರಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಸ್ಟೋರಿ ನಿಮಗೆ ಈಗಾಗಲೇ ತಮ್ನೆನಲ್ಲಿ ಗೊತ್ತಾಗಿರುತ್ತೆ. ಕಾಡಿನಲ್ಲಿ 3 ಗಂಟೆ ರಾತ್ರಿಗೆ ಕೋಳಿ ಕೂಗಿದ್ರೆ ಹೇಗನ್ಸುತ್ತೆ ನಿಮಗೆ? ಈ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವು ಮಿಸ್ಟ್ರಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಸ್ಟೋರಿ, ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಕರ್ನಾಟಕದ ಮಲೆನಾಡು ಭಾಗದಲ್ಲಿ ಇಂದಿಗೂ ಜನರು ಹೇಳುವ ಒಂದು ಭಯಾನಕ ಕಥೆ ಇದೆ. ಒಂದು ಹಳ್ಳಿಯಲ್ಲಿ ಶಂಕರ್ ಎಂಬ ಯುವಕ ರಾತ್ರಿ ಬೈಕ್ನಲ್ಲಿ ಮನೆಗೆ ಹಿಂತಿರುತ್ತಿದ್ದ. ರಾತ್ರಿ ಸುಮಾರು 1 ಗಂಟೆ ಆಗಿರುತ್ತೆ. ರಸ್ತೆ ಎರಡೂ ಬದಿಯಲ್ಲಿ ದಟ್ಟ ಕಾಡು. ಅಷ್ಟರಲ್ಲಿ ಕಾಡಿನೊಳಗಿಂದ ಕೋಳಿ ಕೂಗೋ ಶಬ್ದ ಅವನಿಗೆ ಕೇಳುತ್ತೆ. ಕೋ ಅಂತ ಹೇಳಿ ಕೋಳಿ ಕೂಗೋ ಶಬ್ದ ಕೇಳುತ್ತೆ ಅವನಿಗೆ. ಶಂಕರ್ಗಿನಿಗೆ ಆಶ್ಚರ್ಯವಾಗುತ್ತೆ. ಈ ಮಧ್ಯರಾತ್ರಿಯಲ್ಲಿ ಕೋಳಿ ಕೂಗ್ತಿದ್ಯಾ ಎಂದು ಯೋಚಿಸ್ತಾನೆ ಒಂದ್ಸತಿ. ಸ್ವಲ್ಪ ಮುಂದೆ ಹೋದಾಗ ಅದೇ ಶಬ್ದ ಇನ್ನೂ ಹತ್ತಿರದಲ್ಲಿ ಕೇಳ್ದಂಗೆ ಆಗುತ್ತೆ ಅವನಿಗೆ. ಆವಾಗ ಅವನಿಗೆ ಹಳ್ಳಿಯ ಹಿರಿಯ ವ್ಯಕ್ತಿಗಳು ಹೇಳಿದ ಮಾತು ಅವನಿಗೆ ನೆನಪಾಗುತ್ತೆ. ಮಧ್ಯರಾತ್ರಿಯಲ್ಲಿ ಕಾಡಿನಲ್ಲಿ ಕೋಳಿ ಕೂಗಿದ್ರೆ ಹಿಂತಿರುಗಿ ನೋಡಬೇಡ. ಹಿರಿಯರು ಹೇಳಿದ ಮಾತು ಅವನಿಗೆ ನೆನಪಾಗುತ್ತೆ ತಕ್ಷಣ. ಭಯದಿಂದ ಅವನು ಬೈಕನ್ನು ಇನ್ನೂ ವೇಗವಾಗಿ ಚಲಿಸಲು ಶುರು ಮಾಡ್ತಾನೆ. ಆದರೆ ಶಬ್ದ ಆ ಬೈಕು ಎಷ್ಟು ಫಾಸ್ಟ್ ಹೋಗ್ತಿದೆಯೋ ಅದೇ ಫಾಸ್ಟ್ನಲ್ಲಿ ಹಿಂದ್ಗಡೆ ಕೇಳ್ತಾ ಬರ್ತಿದೆ ಅವನಿಗೆ. ಕೊಕ್ಕೋ ಅಂತ. ಕೊನೆಗೆ ಧೈರ್ಯ ಮಾಡಿ ಹಿಂತಿರುಗಿ ನೋಡ್ತಾನೆ. ರಸ್ತೆ ಮಧ್ಯ ಬಿಳಿ ಬಟ್ಟೆ ಧರಿಸಿದ ವಿಚಿತ್ರ ಆಕೃತಿ ನಿಂತಿದೆ. ಅದರ ಮುಖ ಅವನಿಗೆ ಕಾಣ್ತಿಲ್ಲ. ಕೆಲವೇ ಕ್ಷಣಗಳಲ್ಲಿ ಅದು ಕಾಡಿನೊಳಗೆ ಮಾಯವಾಗ್ತದೆ. ಮರುದಿನ ಹಳ್ಳಿಯವರು ಹೇಳಿದ ಕತೆ ಕೇಳಿ ಶಂಕರ ಬೆಚ್ಚಿ ಬೀಳ್ತಾನೆ. ಆ ನಂತರ ಸುಮಾರು ವರ್ಷಗಳ ಹಿಂದೆ ಕಾಡಿನಲ್ಲಿ ಒಬ್ಬ ರಹಸ್ಯವಾಗಿ ಮೃತಪಟ್ಟಿರ್ತಾನಂತೆ. ಆ ನಂತರ ಮಧ್ಯರಾತ್ರಿ ಕೋಳಿ ಕೂಗು ಕೇಳಿದವರಿಗೆ ವಿಚಿತ್ರ ಘಟನೆಗಳು ನಡೀತವೆ ಎಂದು ಜನರ ನಂಬಿಕೆ. ಇಂದಿಗೂ ಆ ರಸ್ತೆಯಲ್ಲಿ ಒಬ್ಬರೇ ಹೋಗೋಕ್ಕೆ ತುಂಬ ಜನ ಹೆದರ್ತಾರೆ. ಏಕೆಂದರೆ ಆ ಕೋಳಿ ಕೂಗು ಎಲ್ಲಿ ಕೇಳಿಸ್ತದೆ ಅಂತ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಇಂಥದ್ದೇ ಘಟನೆಗಳು ನಿಮಗೆ ನಿಮ್ಮ ಜೀವನದಲ್ಲಿ ನಡೆದಿದ್ದರೆ ಕಮೆಂಟ್ ಮಾಡಿ. ಹಾಗೂ ಮಿಸ್ಟ್ರಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹಲವಾರು ಕಂಟೆಂಟ್ಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಈ ಒಂದು ಪುಟ್ಟ ಚಾನಲ್ಗೆ ನಿಮ್ಮ ದೊಡ್ಡ ಸಹಕಾರವಿರಲಿ. ಥ್ಯಾಂಕ್ ಯು.